ನಿಮ್ಮ ಸಿನಿಮಾ ಅಂದರೆ ಅವರು ಅಂದರೆ ಒಂದು ಸ್ವಲ್ಪ ತಿಂಗಳುಗಳ ಹಿಂದೆ ಅಷ್ಟು ಚೆನ್ನಾಗಿ ನಮ್ಮನ್ನು ಗಮನಿಸಲಿಲ್ಲ ಇನ್ ದ ಸೆನ್ಸ್ ಹೌದಾ ಸಿನಿಮಾ ಮಾಡಿದ್ದೀರಾ ಅಂತ ಗೊತ್ತಲ್ಲ. ಇವತ್ತು 28 ಜನ ಸಿನಿಮಾ ಮಾಡ್ತಾರೆ. ಮನೆಗೆ ಒಬ್ಬ ಫಿಲ್ಮ್ ಮೇಕರ್ ಇದ್ದಾನಲ್ವಾ, ಓಕೆ ಸಿನಿಮಾ ಮಾಡಿದ್ದಾರೆ, ಓಕೆ ಅಷ್ಟೇ. ಮತ್ತು ನಿಮ್ಮ ಸಿನಿಮಾ ಚೆನ್ನಾಗಿ ಹೋಗ್ತಿದೆ ಅಂತ ಹೇಳ್ತಾರೆ ಆ ವ್ಯಕ್ತಿ. ಇವತ್ತಿಗೆ ನಿಮ್ಮ ಸಿನಿಮಾ ಚೆನ್ನಾಗಿ ಹೋಗ್ತಿದೆ ಅಂತ ಹೇಳ್ಕೊಳ್ಳಿ ನನಗೊಂದು ಒಳಗಡೆ ಒಂದು ಸಣ್ಣ ಹೆಮ್ಮೆ. ಇವರೇ ಒಂದು 3 ತಿಂಗಳ ಹಿಂದೆ ಸಿನಿಮಾ ಮಾಡ್ತಿದ್ದೀರಾ ಅಂತೇಳಿ ಸುಮ್ಮನೆ ಹಿಂಗೆ ಜಾಸ್ತಿ ಒಂದು ಸೆಕೆಂಡು ನನ್ನ ಮೇಲೆ ಲುಕ್ಸ್ ಅಷ್ಟೇನು ಮಾಡಿರಲಿಲ್ಲ ಅವರು. ಇವತ್ತು ಅವರೇ ಲುಕ್ ಕೊಟ್ಟು ಮಾತಾಡ್ತಾರೆ. ಬಟ್ ಅದು ಸಿನಿಮಾದ ಗೆಲುವು, ನಂದು ಅಲ್ವೇ ಅಲ್ಲ, ಆಯಿತಾ. ಸೊ ತುಂಬ ಚೆನ್ನಾಗಾಗ್ತಿದೆ ಮೇಡಮ್. ಕನ್ನಡ ಅಪ್ಪಟ ಕನ್ನಡ ಸಿನಿಮಾ, ಒಂದು ಮಣ್ಣಿನ ಸಿನಿಮಾ, ಒಂದು ಕಲ್ಟ್ ಸಿನಿಮಾ. ಇವತ್ತು ಏನು ಬಂದು ಇವತ್ತು ಜನ ನೋಡ್ತಿದ್ದಾರೆ ಅವರು ಅಂದರೆ ನಾನು ಎಲ್ಲ ಕಡೆ ಹೇಳ್ದಂಗೆ ಜಗತ್ತಿನ ದೊಡ್ಡ ಪಬ್ಲಿಸಿಟಿ ಈಸ್ ಮೌತ್ ಪಬ್ಲಿಸಿಟಿ. ಸೊ ಅದಾಗ್ತಾ ಇದೆ ಸಿನಿಮಾಗೆ. ಒಬ್ಬರಿಂದ ಒಬ್ರಿಗೆ ಹೇಳೋದ್ರ ಮೂಲಕ ಜನ ಥಿಯೇಟ್ರ್ ಕಡೆ ಬರ್ತಾ ಇದ್ದಾರಲ್ಲ, ಅವ್ರು ಬಂದರೆ ಅವ್ರನ್ನ ಯಾರೂ ತಡೆಯೋಕ್ಕಾಗಲ್ಲ ಮೇಡಮ್. ನಾವು 100 ಮಾತಾಡ್ಬೋದು, 100 ಅದಕ್ಕೆ ವಿಘ್ನಗಳನ್ನು ತರ್ಬೋದು, ಜನರನ್ನ ಯಾವುದೇ ಕಾರಣಕ್ಕೂ ತರೋಕ್ಕಾಗಲ್ಲ ಮೇಡಮ್. ನಮಗೆ 100 ಬೇರೆ ಭಾಷೆ ಸಿನಿಮಾಗಳು ಹಾವಳಿ ಇರ್ಬೋದು, ಇರಲಿ, ಅವರು ಗೆಲ್ಲಿ, ಅವರು ಎಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. ಒಂದು ಹಿಂದಿ ಸಿನಿಮಾನ, ಒಂದು ತಮಿಳು ಸಿನಿಮಾನ ಅವರು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಯಾಕಂದರೆ ಸಿನಿಮಾಗೆ ಅದ್ರ ಕಥೆಗೆ ಯಾವುದೇ ಭಾಷೆ ಇಲ್ಲ. ನಾವು ಹುಟ್ಟಿ ಬೆಳೆದ ಪ್ರಾಂತ್ಯದಿಂದಾಗಿ ಭಾಷೆ, ರಾಜ್ಯ, ಅದು ಇದು ಎಲ್ಲ ಸಿನಿಮಾಗಳಿಗೆಲ್ಲಿ ನನ್ನ ಜೊತೆ ರಿಲೀಸ್ ಆಗಿರೋ ಇನ್ನೂ ಎಲ್ಲ ಸಿನಿಮಾಗಳಿಗೂ ಒಳ್ಳೆ ಸಿಗಲಿ. ಬಟ್ ನಮ್ಮದು ಕೇಸ್ ನಮ್ಮಿಂದನೇ ಸಿಗಲಿ ಆಯಿತಾ. ಬಟ್ ಚೆನ್ನಾಗಾಗ್ತಿದೆ ಇವತ್ತಿಗೆ. ಎಲ್ಲರೂ ಬಂದು ನೋಡ್ತಾ ಇದ್ದಾರೆ, ನೋಡಲಿ. ನಮ್ಮ ಸಾಂಗು ಚುರುಕು ನೋಟವೇ ಸಾಂಗು, ಇನ್ಫ್ಯಾಕ್ಟು 3 ಸಾಂಗ್ ಫಸ್ಟ್ ಬರವಣಿಗೆಯಿಂದ 3 ಸಾಂಗು ನಾನೇ ಬರೆದಿರೋದು. ಆ ಸಾಹಿತ್ಯಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಸಾಹಿತ್ಯ ಬರೆದಿರೋದಕ್ಕೆ ತುಂಬ ಚೆನ್ನಾಗಿ ಬರೆದಿದ್ದೀರಾ ಸರ್ ಅಂಥೇಳಿ. ಸೊ ಎಲ್ಲ ಚೆನ್ನಾಗಾಗ್ತಿದೆ ಮೇಡಮ್.